ಎಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲರಿಗೂ ಸ್ನೇಹಿತರಿಗೂ ಕೂಡ ನನ್ನ ಗೌರವವನ್ನು ಕೊಡ್ತಾ ಭಾಳ ಸಂತೋಷ ಆಗ್ತದೆ. ಎರಡೂ ಸೇತುವೆಯನ್ನು ಕೂಡ ಇವತ್ತು ವೀಕ್ಷಣೆಯನ್ನು ಮಾಡಿ ನಾವು ಏನು ಇವತ್ತು ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಯಾವುದೇ ಸರ್ಕಾರದವರು ಇರಲಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಣನ ಪಾವತಿ ಮಾಡ್ಕೊಳ್ಳೋದು ಅದು ಸರ್ಕಾರ ಸಾಮಾನ್ಯ ಜನರ ಒಂದು ಟ್ಯಾಕ್ಸ್ ಮನಿ ಇರ್ತದೆ. ಅದರಲ್ಲಿ ಬೈಫರ್ಕೇಷನ್ ಬರಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬೇರೆ, ಇದು ಕರ್ನಾಟಕ ರಾಜ್ಯ ಈ ದೇಶದೊಳಗೆ ಇರ್ತದೆ. ಈ ದೇಶದೊಳಗೆ ಹೈಯೆಸ್ಟು ಟ್ಯಾಕ್ಸ್ ಪೇಯರ್ಸು ನಾವು ಯಾಕೆ ಇದನ್ನು ಭಾಳ ಪ್ರಮುಖವಾಗಿ ಇವತ್ತು ಭಾಳ ಗೋಪಾಲಣ್ಣವ್ರು ಯಾಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದು ಸೆಂಟ್ರಲ್ ಗೌರ್ಮೆಂಟು ಕಾರ್ಯಕ್ರಮಗಳಿರಲಿ, ಸ್ಟೇಟ್ ಗೌರ್ಮೆಂಟ್ ಕಾರ್ಯಕ್ರಮಗಳಿರಲಿ, ಯಾವುದಾದ್ರು ಈ ಭಾಗದಲ್ಲಿ ತುಂಬ ವರ್ಷದಿಂದ ಕನಸಿತ್ತು ಈ ಕಡೆ ಭಾಗದ ಜನರು. ಯಾಕೆಂದರೆ ಕಾಗೋಡು ತಿಮ್ಮಪ್ಪರು ಭಾಳ ಪ್ರಯತ್ನವನ್ನು ಪಟ್ಟರು. ಗೋಪಾಲಣ್ಣವರು ಕೂಡ ಅವರು ಯಾವಾಗ ಶಾಸಕರಾಗಿದ್ದರು ಅವರು ಕೂಡ ಅವ್ರದ್ದೇ ಪ್ರಯತ್ನವನ್ನು ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಅವರವ್ರ ಸರ್ಕಾರಕ್ಕೆ ಕೇಳ್ಕೊಳ್ತಕ್ಕಂಥದ್ದು ಅವತ್ತು ಆ ಕರ್ತವ್ಯ ಇರ್ತದೆ, ಅದನ್ನು ಮಾಡಿದರು. ಆದರೆ ಈ ಪುಕ್ಷಟೆ ಪಬ್ಲಿಸಿಟಿ ತಗೊಳ್ಳೋದಿದೆಯಲ್ಲ, ಅದನ್ನು ಒಳ್ಳೇದಲ್ಲ ಅದು ಈ ಸಂದರ್ಭದಲ್ಲಿ. ಅದಕ್ಕೆ ನಾನು ಹೇಳೋದು, ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಆ ಸೇತುವೆಯನ್ನು ನಾವು ನೋಡ್ಕೊಂಬಂದಿರೋದು 35 ಕೋಟಿ ಮಾತ್ರ 32 ಕೋಟಿ ಮುಂಚೆ ಬಿಡುಗಡೆ ಮಾಡಿದ್ದಾರೆ. ಅದಾದ ಮೇಲೆ ಅವ್ರದ್ದೇ ಸರ್ಕಾರ ಇದ್ದಾಗ ಮಾಡೋಕ್ಕೆ ಹೋಗಲಿಲ್ಲ, ಅವರು ಎಲ್ಲ ನಿಲ್ಲಿಸ್ಬಿಟ್ರು. ಬಟ್ ಅಟ್ ದ ಸೇಮ್ ಟೈಮ್ ಇದು ಪ್ರೋಗ್ರೆಸ್ ಆಗಲಿಲ್ಲ. ನೀವು ಹೋಗಿ ನಿಂತ್ಕೋಬೇಕು. ಈಗ ನಂದು ಶಿಕ್ಷಣ ಇಲಾಖೆ ಸೆಂಟ್ರಲ್ ಗೌರ್ಮೆಂಟಿಂದನೂ ದುಡ್ಡು ಬರುತ್ತೆ, ನಾವು ಹೋಗಿ ಅಲ್ಲಿ ಕುತ್ಕೋಬೇಕಲ್ಲಿ, ಹಂಗೆ ಕೊಡೋದಲ್ಲ, ಇಲ್ಲಿ ಕುತ್ಕೊಂಡು ಪೋಸ್ಟ್ ಕೊಡೋದಲ್ಲ. ಅದನ್ನು ಗೋಪಾಲಕೃಷ್ಣ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೇನು ಆಸೆ, ಇದು ಮತ್ತು ಅದು ಎರಡೂ ಕೂಡ ಒಟ್ಟಿಗೆ ಕೊಡುಗೆ ಆಗಬೇಕು ಅಂತ ಹೇಳಿ. ಈಗ ನೀವು ಒಂದು ಮಾಹಿತಿಯನ್ನು ಹೇಳಿದ್ರಿ, ಆ ಕಡೆ ಶರಾವತಿ ಸಂತ್ರಸ್ತಿದ್ದಾರೆ, ಬೇರೆಯವರಿಗೆ ಫಾರೆಸ್ಟ್ ಜಮೀನಿನ ಸಮಸ್ಯೆಗಳಿದ್ದಾವೆ. ಇದೆಲ್ಲ ಯಾರು ಹುಟ್ಟಾಕ್ಸಿದ್ದು? ಇದೆಲ್ಲ ಎಲ್ಲ ಸರಿ ಇತ್ತು. ಇವಾಗ ನಾನು ಆವಾಗಲೂ ಕೂಡ ಹೇಳಿದ್ದೀನಿ, ಶರಾವತಿ ಸಂತ್ರಸ್ತರಿಗೆ, ಯಾಕೆಂದರೆ ಇಲ್ಲಿ ಸಿಗಂದೂರಲ್ಲಿ ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ಸಾಕಷ್ಟು ಜನರು ಜಮೀನನ್ನು ಕಳ್ಕೊಂಡು ಈ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟು ಇವತ್ತು ಅವ್ರು ಕತ್ಲಲ್ಲಿ ಕೂರಿಸ್ತಕ್ಕಂಥ ವ್ಯವಸ್ಥೆಯನ್ನು ನಿಜ ಹೇಳಬೇಕಂದ್ರೆ ಸಾರಿ ಟು ಯೂಸ್ BJP ಅವರಿಂದಾನೆ, ಇನ್ಯಾರೂ ಅಲ್ಲ. ಯಾಕೆಂದರೆ ಕೇಸ್ ಹಾಕಿ ಓಡಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡಿದರು. ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಾಗೋಡು ತಿಮ್ಮಪ್ಪಾಜಿ ಅವರಿಂದ ಕಲ್ಸ್ಕೊಂಡವ್ರು ಯಾರು, ಅವ್ರನ್ನ ಕೋರ್ಟಿಗೆ ಓಡಾಡ್ಸಿದ್ದು ಯಾರು, ಇದನ್ನೆಲ್ಲ ನಾನು ಚರ್ಚೆ ಮಾಡ್ಬೋದು, ಅದು ಮಾಡೋಕ್ಕೆ ಹೋಗಲ್ಲ. ಆದರೆ ನೀವು ಕೇಳ್ಬೋದು ನಾವೇನು ಮಾಡ್ತಾಯಿದ್ದೀವಿ ಅಂತ. ಇವತ್ತು ಕೂಡ ಈ ಏನು ಶರಾವತಿ ಸಂತ್ರಸ್ತದ್ದು ಸರ್ವೆ ಒಂದು ಕಡೆಗೆ ನಡೀತಾ ಇದೆ, ಬಿಟ್ಟೋಗಿರ್ತಕ್ಕಂಥದ್ದು ಬ್ಲಾಕ್ ಬದಲಾವಣೆ ಆಗಿರ್ತಕ್ಕಂಥದ್ದು ಏನೇನಿದೆ, 3 ದಿವಸದ ಹಿಂದೆ ಗೋಪಾಲಕೃಷ್ಣ ಅವರು ಕೂಡ ನನಗೆ ಹೇಳಿದರು, ಇಲ್ಲ ಮದಣ್ಣ ಸ್ವಲ್ಪ ಇದನ್ನು ನೀವು AG ಅವ್ರ ಹತ್ರ ಮಾತಾಡಬೇಕು ಅಂತೇಳಿ ಈ ಕಡೆ ಭಾಗದ ಮುಖಂಡರನ್ನು ಕರೆಸಿ, ನಮ್ಮ ಅಧ್ಯಕ್ಷಗಳನ್ನು ಕರೆಸಿ, ಜನಪ್ರತಿನಿಧಿಗಳು ಯಾರ್ಯಾರು ಮುಂಚೆ ಇದ್ದರು, ಅದಕ್ಕೆ ಹೋರಾಟಕ್ಕೆ ಯಾರು ಹೆಜ್ಜೆಯನ್ನು ಹಾಕಿದ್ರು ಅವ್ರನ್ನೆಲ್ಲ ಕರೆಸಿ AG ಅವ್ರ ಜೊತೆಗೆ ಮಾತಾಡಿ. ಯಾಕೆಂದರೆ ಬ್ರಿಡ್ಜು ಒಂದು ಸಂಪರ್ಕ ಸಮಸ್ಯೆ ಹಾಗೆ ಉಳಿಬಾರ್ದು, ಅದು ಶಾಶ್ವತವಾಗಿ ಪರಿಹಾರ ಆಗಬೇಕು. ಈ ಬ್ರಿಡ್ಜ್ ಹೆಂಗೆ ಫಿನಿಶ್ ಆಗ್ತದೆ ಅದು ಕೂಡ ಸಾಮಾನ್ಯ ಜನರ ಪರವಾಗಿ ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪಾಜಿಯವರು ಏನು ಹಾಕಿಕೊಟ್ಟಿದ್ದಾರೆ ಹೋರಾಟವನ್ನು, ಅವರಿಗೆ ಹಕ್ಕುಪತ್ರವನ್ನು ಕೊಡಿಸ್ತಕ್ಕಂಥದ್ದು ನ್ಯಾಯಬದ್ಧವಾಗಿ ಅದು ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೈಯರ್ ಲಾಯರ್ಸ್ನು ಕೂಡ, ಅಂದರೆ ಒಳ್ಳೆ ಲಾಯರ್ಸ್ನ ಇಟ್ಬಿಟ್ಟು ಮಾಡ್ತಾ ಇದ್ದಾರೆ. ನಾನು ಪದೇ ನಿಮಗೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ 2 ವರ್ಷದೊಳಗೆ ಎಷ್ಟು ಸ್ಪೀಡ್ ತೊಗೊಂಡಿದೆ ಗೊತ್ತಾ? ಇವಾಗ ಎಷ್ಟು ಹಿಯರಿಂಗು ವರ್ಷಕ್ಕೆ ಒಂದೇ ಸತಿ ಆಗೋದು, ಕೆಲವು ಸತಿ ನಾವು 2 ತಿಂಗಳು, ಒಂದೊಂದು ತಿಂಗಳಿಗೆ ಹಿಯರಿಂಗು ಕೂಡ ಮಾಡ್ತಕ್ಕ. ಅದಕ್ಕೆ ಇಚ್ಛಾಶಕ್ತಿ ಬೇಕು. ಅದಕ್ಕೆ ಸರ್ಕಾರದಲ್ಲಿ ನಾನು MP ಇಲ್ಲ, ಇಲ್ಲೊಬ್ಬರು ಸರ್ಕಾರ ಇದೆ, ಅಲ್ಲೊಬ್ರು ಸರ್ಕಾರ, ನೋ, ಇಚ್ಛಾಶಕ್ತಿ ಇದ್ದರೆ ಅದು ಆಗ್ತದೆ. ಅದು ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು 100ಕ್ಕೆ 100 ಮಾಡ್ತೀವಿ. ಯಾವುದೇ ಶರಾವತಿ ಸಂತ್ರಸ್ತಿರ್ಬೋದು. ಮತ್ತು FR ಆ್ಯಕ್ಟ್ ಇನ್ನೂ ಅದೊಂದು ಬೇರೆ ಇದೆ, ಫಾರೆಸ್ಟ್ ರೆಗ್ಯುಲೇಟರಿ ಆ್ಯಕ್ಟು, ಅದು ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟೆಡ್. ಅದು ಮತ್ತೆ ಮುಂದೆ ಭಾಗದಲ್ಲಿ ಮತ್ತೆ ಅದೊಂದು ಹೋರಾಟ ಮಾಡಬೇಕಾಗುತ್ತೆ. ಅದು ಸಾರ್ವಜನಿಕ ಜಾಸ್ತಿ ಇದೆ. ನೀವು ಶರಾವತಿದು ಚಿಕ್ಕ ಭಾಗ, ಬಟ್ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ. ಇವತ್ತು ಕೂಡ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆನೂ ಕೂಡ ಸಿದ್ದರಾಮಯ್ಯವರು, DK ಶಿವಕುಮಾರ್ ಸಾಹೇಬ್ರೂ ಇದ್ದರು, ನೀವಿಬ್ಬರು ಬಂದಿರತಕ್ಕಂಥದ್ದು ಅಂತ ಹೇಳಿದಾಗ ಚೀಫ್ ಸೆಕ್ರೆಟರಿಗೆ ಹೇಳಿ ಇದನ್ನು ಆದಷ್ಟು ಬೇಗ ಅವ್ರಿಗೆ ಏನೇನು ಸಹಕಾರ ಬೇಕು, ಯಾಕೆಂದರೆ ಸರ್ವೆ ಮಾಡೋದಕ್ಕೆಲ್ಲ 6 ತಿಂಗಳು ತೊಗೋಬೇಕಾಯಿತು. ನಾವು ವಿತಿನ್ 3 ಮಂತ್ಸ್ ಒಳಗೇ ಮುಗಿಸ್ತಾ ಇದ್ವಿ. ಮುಗಿಸಿ ಸಮಸ್ಯೆಗಳನ್ನು ಈಗ ಉದ್ಭವ ಆಗ್ತಾ ಇದ್ದಾವೆ. ಅದನ್ನು ರೆಗ್ಯುಲರ್ ಆಗಿ ನಾವು DC ಅವ್ರ ಆಫೀಸಲ್ಲಿ ಮತ್ತು ನಮ್ಮ ಆಫೀಸಲ್ಲಿ ಮತ್ತು ಬೆಂಗಳೂರು AG ಆಫೀಸಲ್ಲಿ ಕೂತ್ಕೊಂಡು ಈ ಸಮಸ್ಯೆಗೆ ಪರಿಹಾರ ಆಗ್ತಕ್ಕಂಥದ್ದು, ಮತ್ತು ಇನ್ನೇನೇನು ರಾಜ್ಯ ಮಟ್ಟದಲ್ಲಿ ನಾವು ಸವಲತ್ತುಗಳನ್ನು ಕೊಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಆಮೇಲೆ ಸಿಗಂದೂರು ದೇವಸ್ಥಾನನ ಅದನ್ನು ಕೂಡ ನೀವು ಸ್ವಲ್ಪ ಪಾರಂಪರಿಕವಾಗಿ ಹೋಗಿ ಏನು ಮಾಡೋಕ್ಕೆ ಹೋಗಿದ್ರು ನಿಮಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ನಾನು ಚರಿತ್ರೆ ಮಾಡಕ್ಕೆ ಹೋಗಲ್ಲ, ಇದಾಗಲಿ ಉದ್ಘಾಟನೆ ಆದ್ರೆ ಒಂದು ತಿಳ್ಕೊಳ್ಳಿ, ಸಿಗಂದೂರು ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ನಾನು ಸುಮಾರು ನನ್ನ ಪ್ರಕಾರ 3 ವರ್ಷದಿಂದ ಹೇಳಿದೆ. ಎಲ್ಲರೂ ಕೂಡ ಏನು ಇದನ್ನು ಯಾರಿಗೆ ಕೂಡ ಕೊಟ್ಟಿದ್ರು ನಿಮಗೆ? ಇದು ಯಾವುದು
ಸಾರ್ವಜನಿಕರದ್ದು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ. ಮುಂಚಿಂದ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಅವ್ರಿಗೆ ಆಗ್ಬೇಕಾಗತ್ತೆ. ಅದನ್ನು ಇವತ್ತು ಕೂಡ ಅದು ಉಳಿಸ್ತಕ್ಕಂಥದ್ದು ನಾವಲ್ಲ, ಆಟೋಮೆಟಿಕ್ಕಾಗಿ ಭಕ್ತರು ಮಾಡ್ತಾರೆ. ಅದನ್ನು ಒಂದು ಹೋರಾಟ, ಅದನ್ನ ಹೋರಾಟ ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಕೇಸು ಆಗಿದೆ. ಆಮೇಲೆ ಫಾರೆಸ್ಟ್ ಅಲ್ಲ, ನೀವು ಅದನ್ನ ಕೂಡ ಕೊಂಡಿದ್ರಲ್ಲ, ಅದು ಎಲ್ಲೆಲ್ಲಿ ಹೊಡೆಯುತ್ತೆ ಗೊತ್ತಾ? ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ. ಯಾವತ್ತೂ ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರ್ದು. ಅದು BJP ಅವ್ರು ಮಾಡ್ತಾರೆ, ಭಾರತಾಂಬೆ ಅಂತೇಳಿ ಮಾತಾಡ್ತಾರೆ. ಹೈಯೆಸ್ಟ್ ಎಲ್ಲ ಈ ಥರ ಇಲ್ಲಿಗಲ್ ಕೆಲಸ ಆಗಿದ್ದೆ ಅವ್ರದ್ದು. ಗೋಮಾತಾ ಅಂತಾರೆ. ಬೇಕಾ ನಿಮಗೆ ಎಷ್ಟು kg ಎಷ್ಟು ಟನ್ಸ್ ಹೋಗ್ತವೆ? ಅದಕ್ಕೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಾನು ಹೇಳೋದು ಇಷ್ಟೇ, ನೋಡಿ, ಟ್ಯಾಕ್ಸ್ ಮನಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು. ಒಳ್ಳೆ ರೀತಿಯಲ್ಲಿ ಇದು ಆದಷ್ಟು ಬೇಗ ಇದನ್ನು ಮತ್ತೆ ಮುಂದುವರಿಯಕ್ಕೆ ಹೋಗಬಾರ್ದು. ಅವ್ರು ಯಾರನ್ನು ಕರ್ಕೊಂಬಂದು ಉದ್ಘಾಟನೆ ಮಾಡ್ಕೊಳ್ಳಿ, ಅದೇನು ಕಾನೂನು ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ನು ಕರೆಸಲಿ, ಏನು ತಪ್ಪೇನಿಲ್ಲ. ಬಂದಾಗ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ನಮ್ಮ ಟ್ಯಾಕ್ಸ್ ಹಣನ ನಮಗೆ ವಾಪಸ್ ಎಷ್ಟು ಕೊಡ್ತೀರಿ ಅಂಥೇಳಿ, ಬರೀ ಇದು 400 ಕೋಟಿ ಅಲ್ಲ, ನಮ್ಮ ಟ್ಯಾಕ್ಸ್ ಹಣನೂ ಕೂಡ ಎಷ್ಟು ಕೊಡ್ತೀರಿ ಅಂಥೇಳಿ ಅವ್ರನ್ನೂ ಕರೆಸ್ಬೇಕಾದ್ರೆ ಟ್ರಂಪ್ನು ಕರೆಸ್ಕೊಳ್ಳಿ ಬೇಕಾದ್ರೆ, ಏನು ತಪ್ಪೇನಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ. ನೋ ಪ್ರಸನ್ನ, ನಾನು ಏನಂದೆ ಅಲ್ಲಿ? ನೀವಿರ್ಲಿಲ್ಲ. ನಾನು ಫಸ್ಟ್ ನಾನು ಹೇಳಿದ್ದೆ ಅದು, ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡಲಿಲ್ಲ. ನಡ್ಕೊಂಬರ್ಬೇಕಂತ ಇದ್ದೆ. ಅವರಿಗೆ ಫಸ್ಟ್ ಯಾರೇ ಪಕ್ಷದವ್ರು ಇರಲಿ, ಏನೋ ಅವನು ಹೆಸರು ಪ್ರಸನ್ನ ಅವರಿಗೆ ಯಾರು ಹುಟ್ಟಬೇಕಾದ್ರೆ ಯಾವ್ದು ಪಕ್ಷಕ್ಕೂ ಹುಟ್ಟಿರಲ್ಲ. ಹೋರಾಟ ಮಾಡಿದಾಗ ಅವ್ರಿಗೆ ಗೌರವ ಕೊಡಬೇಕಾಗತ್ತೆ, ಯಾರೇ ಆಗಲಿ. ನಮ್ಮ ತಂದೆಯವರವರೆಲ್ಲ ಬಂದಿದ್ದು ಸೋಷಲಿಸ್ಟ್ ಪಾರ್ಟಿ, ಕಾಗೋಡು ತಿಮ್ಮಪ್ಪಾಜಿಯವ್ರು ಬಂದಿದ್ದು ಸೋಷಲಿಸ್ಟ್ ಪಾರ್ಟಿ. ಹಂಗೆ ನೋಡಿದ್ರೆ ನೀವು ಅವಾಗ PP ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಹಂಗೆ ನೋಡಿದರೆ. ಬಟ್ ಅದನ್ನೆಲ್ಲ ತಗೊಳ್ಬಾರ್ದು. ಯಾವ ವ್ಯಕ್ತಿ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾನೆ ಅವ್ರಿಗೆ ಗೌರವನ ಕೊಡಬೇಕಾಗತ್ತೆ. ಇದನ್ನು ನಾನು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಗೌರವನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀನಿ. ಯಾಕೆಂದರೆ ಅದು ತೊಗೊಂಡು ಹೋಗಬೇಕು. ಆಮೇಲೆ ಕಾಗೋಡು ತಿಮ್ಮಪ್ಪ ಅವರು ಕಾಳಜಿಯನ್ನು, ಯಾಕೆಂದರೆ ಇಲ್ಲಿ ದುಡ್ಡಿಲ್ಲ ಅಂದಾಗ ನಮ್ಮ ದುಡ್ಡು ಇಟ್ಕೊಂಡಾರಲ್ಲ, ಅವ್ರ ಹತ್ರ ಹೋಗಲೇಬೇಕು. ಇಷ್ಟೊತ್ತಿಗೆ ಬರಬೇಕಾಗಿತ್ತಿದ್ದು. ನಾನು ಅದೇ ಹೇಳ್ತಾ ಇರೋದು, ಈ ರಾಜಕಾರಣನ ಮಾಡೋದ್ರ ಬದಲು ಎಷ್ಟು ಟ್ಯಾಕ್ಸ್ ಮನಿ ನಮ್ಮ ಬೆವರು ಸುರಿಸಿ ನಮ್ಮ ಜನರು ಕಟ್ಟಿರ್ತಾರೆ ಅದನ್ನು ತಗೊಂಬರೋದ್ರಲ್ಲಿ ಇಷ್ಟೇ ಕಾಳಜಿ ತಗೊಳ್ಳಿ. ಅವಾಗ ನಾವೇ ನಿಮ್ಮನ್ನು ಕರೆಸಿ ಅವ್ರಿಬ್ಬರದೇ ಫೋಟೋ ತಗೊಳ್ಳಿ ಅಂತೀನಿ. ಏನು ತೊಂದರೆ ಇಲ್ಲ. ಅದೊಂದು ಈಗ ಇಲ್ಲ ಬಂದಿದ್ರು ರೈತರು ಕುತ್ಕೊಂಡು ಮಾತಾಡಿದ್ರು. ಬಟ್ 1500 ಎಕರೆ ಬರ್ತದೆ. ಅಲ್ಲಲ್ಲ ಇದಾವೆ. ಈಗ ಅಲ್ಲಿ ಹೋದಾಗ ಅದನ್ನೇ ಅವರು ಕುತ್ಕೊಂಡು ಮಾತಾಡಿರೋದು. ಅದು ಕೂಡ ಸೋಮವಾರ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಡೀಟೇಲ್ಸ್ ಎಲ್ಲ ತಗೊಂಡು ಜಯಂತ್ ಅವ್ರಿಗೂ ಮಾತಾಡಿದೆ, ಮತ್ತು ನಮ್ಮ ಶ್ರೀಪತಿ ಅಂತ ಇವ್ರಿಗೆ ಹೇಳಿದ್ದೀನಿ. ಡೀಟೇಲ್ಸ್ ತಗೊಳ್ಳಿ. ಅದು ರಾಜ್ಯ ಮಟ್ಟದಲ್ಲೇ ಕಂಟ್ರೋಲ್ ಬರ್ತದೆ. ವಿ ವಿಲ್ ಸಾರ್ಟ್ ಇಟ್ ಔಟ್. ನಾಟ್ ಎ ಪ್ರಾಬ್ಲಮ್. ಈಗ ಸದ್ಯಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಅವ್ರು ಒರಿಜಿನಲಿ ಲೋಡ್ ಟೆಸ್ಟಿಂಗು ಇದನ್ನೆಲ್ಲ ಮಾಡಬೇಕು. ಅದಾದ್ಮೇಲೆ ಹೇಳ್ಬೋದು. ಯಾರು ಇಲ್ಲಿಗಲ್ ಆಗಿ ಅರಣ್ಯ ಇಲಾಖೆಯವರು ಫಿಸಿಕಲ್ ಆಟಿಟ್ಯೂಡ್ ಇಟ್ಕೊಂಡು ಹೋಗ್ತಾರೆ, ಅವ್ರನ್ನ ಹಾಗೆ ಬಿಡೋದಿಲ್ಲ. ಅದನ್ನು ನಾಟ್ ಅಲೌಡ್. ನಂಬರ್ 1. ಎನಿಥಿಂಗ್ ಕೋರ್ಟ್ ಕೇಸ್ ಇದ್ದಾಗ ಅವಾಗ ನಾವು ಸೂಕ್ಷ್ಮವಾಗಿ ನಾನು ಕೆಲಸವನ್ನು ಮಾಡಬೇಕಾಯ್ತು. ಅದನ್ನ ನಿರ್ದೇಶನ ನಮ್ಮ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅಷ್ಟೇ ಕೋರ್ಟ್ ಕೇಸ್ ಇರೋದೊಂದು ಬಿಟ್ಟು ಬೇರೆದಕ್ಕೆ ಯಾವುದೇ ಥರದ ಕಾನೂನು ಅವ್ರಿಗೆ ಇದ್ದಿದ್ರೂ ಕೂಡ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ತೀರ್ಮಾನ ಮಾಡಬೇಕಾಗತ್ತೆ. ಕೋರ್ಟ್ ವಿಚಾರದಲ್ಲಿ ಮಾತ್ರ ನಾವು ಸುಮ್ಮನಿರೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ. ಮೀನು ಹಿಡಿಯೋದು ಕಾನೂನು ಬಾಹಿರ ಅಂತ ಹೇಳಿದರೆ ಕೇಸ್ ಹಾಕೋಣ. ಅದು ಬಾಹಿರ ಅಲ್ಲ ಅಂದರೆ ಕೇಸ್ ಎಲ್ಲ ಹಾಕಕ್ಕೆ ಬರೋದಿಲ್ಲ. ಅಷ್ಟೇ. ಅಲ್ಲ ಅದನ್ನೇ ನಾನು ಅಲ್ಲಿ ಉತ್ತರ ಕೊಟ್ಟೆ. ನಾನು ಯಾರಾದರೂ ಆಫೀಸರ್ಸು ಮ್ಯಾನ್ ಹ್ಯಾಂಡ್ಲಿಂಗು ಇದನ್ನೆಲ್ಲ ಮಾಡಿದ್ರೆ ನಾಟ್ ಅಲೌಡ್. ಅವ್ರ ಮೇಲೆ ಏನು ಆಕ್ಷನ್ ತಗೊಂಡು ಆಮೇಲೆ ಅವರು 100% FIR ಅಂದ್ರೆ ಏನು ಪ್ರಕ್ರಿಯೆ ಸ್ಟಾರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.